ಯಾದಗಿರಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಸುರಿಯುತ್ತಿರುವಂಥ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸಹಿತ ಸೃಷ್ಟಿಯಾಗಿರುತ್ತದೆ. ಏನೋ ಹಳ್ಳ ಕೊಳ್ಳಗಳು ಸಂಪೂರ್ಣವಾಗಿ ಭರ್ತಿಯಾದ ಕಾರಣಕ್ಕಾಗಿ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿರುವಂಥ ಸೇತುವೆಗಳು ಸಹಿತ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುತ್ತದೆ. ಸದ್ಯ ಯಾದಗಿರಿ ತಾಲೂಕಿನ ಚಾಮನಹಳ್ಳಿ ಗ್ರಾಮದ ಹೊರಭಾಗದಲ್ಲಿದ್ದೀನಿ. ಈ ಒಂದು ಸೇತುವೆ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಏನು ಹಳ್ಳಕ್ಕೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ, ಆದರೆ ಸೇತುವೆ ಸಂಪೂರ್ಣವಾಗಿ ಈಗ ಜಲಾವೃತ ಕೂಡ ಆಗಿರುತ್ತೆ. ಯಾಕಂದರೆ ನಿರಂತರವಾಗಿ ಮಳೆ ಆಗ್ತಿದೆ. ಮಳೆಯಿಂದಾಗಿ ಏನು ಯಾದಗಿರಿ ತಾಲೂಕಿನ ಹತ್ತಿಕುಣಿ ಮತ್ತು ಸೌದಾಗರ್ ಬಳಿ ಇರುವಂಥ ಮಿನಿ ಡ್ಯಾಮ್ಗಳು ಸಂಪೂರ್ಣವಾಗಿ ಭರ್ತಿಯಾಗಿದ್ದಾವೆ. ಈ ಒಂದು ಡ್ಯಾಮ್ಗಳಿಂದ ಅಪಾರ ಪ್ರಮಾಣದ ನೀರನ್ನು ಹಳ್ಳಕ್ಕೆ ಹರಿಬಿಡಲಾಗಿದೆ. ಸೊ ಹೀಗಾಗಿ ಹಳ್ಳಕ್ಕೆ ನೀರು ಬರ್ತಿರುವ ಕಾರಣಕ್ಕಾಗಿ ಈ ಒಂದು ಚಾಮನಹಳ್ಳಿ ಗ್ರಾಮದಲ್ಲಿರುವಂಥ ಈ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆ ಸಹಿತ ಆಗಿದೆ. ಈ ಒಂದು ಸೇತುವೆ ಮುಳುಗಡೆ ಆದ ಕಾರಣಕ್ಕಾಗಿ ಸಾಕಷ್ಟು ವಾಹನ ಸವಾರಿಗೆ ತೊಂದರೆ ಸಹಿತ ಆಗ್ತಿದೆ. ಜೊತೆಗೆ ಈ ಒಂದು ಚಾಮನಹಳ್ಳಿ ಗ್ರಾಮದಿಂದ ನಿತ್ಯ ನೂರಾರು ಮಕ್ಕಳು ಯಾದಗಿರಿ ನಗರಕ್ಕೆ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ. ಆದರೆ ಇವತ್ತು ಈ ವಾಹನ ಸಂಚಾರ ಬಂದ್ ಆಗಿರೋ ಕಾರಣಕ್ಕಾಗಿ ಮಕ್ಕಳಿಗೆ ಶಾಲಾ ಕಾಲೇಜಿಗೆ ಸಹಿತ ಹೋಗೋಕ್ಕಾಗಿಲ್ಲ. ಜೊತೆಗೆ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಜನರು ಹೋಗಬೇಕಾಗಿತ್ತು, ಅವರಿಗೂ ಸಹಿತ ಸಾಕಷ್ಟು ಅನಾನುಕೂಲ ಸಹಿತ ಆಗಿದೆ. ಜೊತೆಗೆ ಈ ಒಂದು ಚಾಮನಹಳ್ಳಿ ಗ್ರಾಮದಿಂದ ಯಾದಗಿರಿ ನಗರಕ್ಕೆ ರೋಗಿಗಳಿಗೆ ಕರ್ಕೊಂಡ್ಬರ್ಬೇಕಾದ್ರೂ ಸಹಿತ ಸಾಕಷ್ಟು ತೊಂದರೆ ಆಗಿದೆ. ಆದರೆ ಈ ಒಂದು ಸೇತುವೆಯಿಂದಲೇ ನಿತ್ಯ ನೂರಾರು ವಾಹನ ಸಂಚಾರ ಆಗುತ್ತೆ. ಆದರೆ ಇವತ್ತು ಸೇತುವೆ ಜಲಾವೃತ ಆಗಿರೋ ಕಾರಣಕ್ಕಾಗಿ ಸಂಚಾರ ಕೂಡ ಸಂಪೂರ್ಣವಾಗಿ ಬಂದಾಗಿದೆ. ಸೇತುವೆ ಮೇಲೆ ರಭಸವಾಗಿ ಹಳ್ಳದ ನೀರು ಹರಿತದೆ. ಸೊ ಹೀಗಾಗಿ ವಾಹನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗೋಕ್ಕಾಗ್ತಿಲ್ಲ. ಸೊ ಈ ಸದ್ಯ ವಾಹನ ಸವಾರರು ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಸದ್ಯ ನನ್ನ ಜೊತೆ ಈ ಒಂದು ಗ್ರಾಮಸ್ಥರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಈ ಒಂದು ಸೇತುವೆ ಜಲಾವೃತ ಆಗಿರೋದ್ರಿಂದ ಅಂತ. ಸೊ ಈಗ ಸೇತುವೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಂದರೆ ಮಳೆ ಒಂದು ಕಡೆ ಮಳೆ ಆಗ್ತಿದೆ, ಇನ್ನೊಂದು ಕಡೆ ಡ್ಯಾಮ್ಗಳಿಂದ ನೀರು ಬಿಟ್ಟಿರೋ ಕಾರಣಕ್ಕೆ ಸೇತುವೆ ಜಲಾವೃತ ಆಗಿದೆ. ಯಾವ ರೀತಿ ಸಮಸ್ಯೆ ಆಗ್ತಿದೆ ನಿಮಗೆ? ಭಾಳ ಸಮಸ್ಯೆ ಆಗ್ತಾಯಿದೆ ರೀ ನಮಗೆ. ಈ ಸಮಸ್ಯೆ ಏನಂತಂದರೆ ಈ ವರ್ಷ ಅಂತಲ್ಲ, ವರ್ಷವೂ ಆಗುತ್ತೆ. ನಮ್ಗೆ ದಿವಸ ಒಂದು ನೂರಾರು ಹುಡುಗರು ಸ್ಕೂಲು ಕಾಲೇಜ್ಗೆ ಹೋಗ್ತಾರೆ. ಯಾರು ರೋಗಿಷ್ಠಗಳು ಇರ್ತಾರೆ, ಆರಾಮಿರಲಿಲ್ಲ, ತೋರ್ಸ್ಕೊಂಬರ್ಬೇಕಾದ್ರೆ ತ್ರಾಸ ಆಗ್ಲಾಗತ್ತದ. ಎಲ್ಲ ರೀತಿಯಿಂದಲೂ ಹೊಲಕ್ಕೆ ಹೋಗೋದಕ್ಕೆ ಬರೋದಕ್ಕೆ ನಮಗೆಲ್ಲ ತೊಂದರೆ ಅದ ನೋಡ್ರಿ. ಈ ಟಿ ವಿ ಮೂಲಕ ನಾವು ಅಧಿಕಾರಿಗಳಿಗೆ ಜನಪ್ರತಿನಿಧಿ ಕೇಳೋದೇನೆಂದರೆ ಈ ಸೇತುವೆನ ಸ್ವಲ್ಪ ಮೇಲ್ದರ್ಜೆಗೇರಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇದು ಇಲ್ಲಿರುವಂಥ ಗ್ರಾಮಸ್ಥರು ಹೇಳುವಂಥ ಮಾತಾಗಿದೆ. ಸೇತುವೆ ಮೇಲ್ದರ್ಜೆಗೇರಿಸುವ ಮೂಲಕ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಆಗ್ರಹಿಸಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.